ಜಿಲ್ಲೆಯ ಸಮೀಪದ ಶಾಂತಿಯುತ ಹಳ್ಳಿಯಾದ ಪಾಜಕದಲ್ಲಿ ಸ್ಥಿರವಾಗಿರುವುದು ಶ್ರೀ ಮಧ್ವಾಚಾರ್ಯರ ಪವಿತ್ರ ಜನ್ಮಭೂಮಿ ಪಾಜಕ ಕ್ಷೇತ್ರ. ಇಲ್ಲಿ 1238ರಲ್ಲಿ ಮದ್ದಗೇಹ ಭಟ್ಟ ಮತ್ತು ವೇದವತಿಯವರಲ್ಲಿ ದಿವ್ಯ ಶಿಶು ವಾಸುದೇವನು ಅವತರಿಸಿದನು. ಇಲ್ಲಿ ಕಾಣಬಹುದು ಪ್ರಾಚೀನ ಅನಂತೇಶ್ವರ ದೇವಸ್ಥಾನವನ್ನು. ಭಗವಂತ ವಿಷ್ಣುವಿಗೆ ಸಮರ್ಪಿತ ಚಿಕ್ಕ ಮಧ್ವರು ಆಡುತ್ತಿದ್ದ ಪವಿತ್ರ ಕೆರೆ, ಅವರ ಆರಂಭಿಕ ಧ್ಯಾನಕ್ಕೆ ಸಾಕ್ಷಿಯಾದ ನಿತ್ಯ ಆಲದ ಮರ, ಸಂರಕ್ಷಿತ ಪೂರ್ವಜರ ಮನೆ ಮತ್ತು 4 ದಿವ್ಯ ತೀರ್ಥಗಳು, ಪರಶು, ಧನುಷ್, ಬಾಣ ಮತ್ತು ಗದಾ ತೀರ್ಥಗಳು. ಪ್ರತಿಯೊಂದು ದಿವ್ಯ ಆಯುಧಗಳ ಸಂಕೇತವಾಗಿ ಹಸಿರು ಪ್ರಕೃತಿಯ ಮಧ್ಯದಲ್ಲಿ ಶಾಂತಿಯ ದೃಶ್ಯಗಳನ್ನು ನೀಡುತ್ತವೆ. ಪಾಜಕವು ದ್ವೈತ ಸಿದ್ಧಾಂತದ ಜೀವಂತ ಸ್ಥಳವಾಗಿದ್ದು, ಪ್ರತಿ ಮೂಲೆಯೂ ಶ್ರೀ ಮಧ್ವಾಚಾರ್ಯರ ಹರಿಸರ್ವೋತ್ತಮ, ವಾಯು ಜೀವೋತ್ತಮ ಮತ್ತು ಪರಮಾತ್ಮ ಜೀವಾತ್ಮ ಪ್ರಕೃತಿಗಳ ನಿತ್ಯ ಭೇದದ ಉಪದೇಶಗಳನ್ನು ನೆನಪಿಸುತ್ತದೆ. ದ್ವೈತ ವೇದಾಂತದ ಮಹಾನ್ ಪ್ರವಕ್ತರಾದ ಶ್ರೀ ಮಧ್ವಾಚಾರ್ಯರು ಜ್ಞಾನದ ಮೂಲಕ ಶುದ್ಧ ಭಕ್ತಿಯಿಂದ ಭಗವಂತ ವಿಷ್ಣುವಿನ ಸರ್ವೋಚ್ಚತ್ವವನ್ನು ಸ್ಥಾಪಿಸಿದರು. ದ್ವೈತ ಸಿದ್ಧಾಂತದಲ್ಲಿ ಆಳವಾದ ನಂಬಿಕೆಯನ್ನು ಹೊಂದಿರುವ ಇವರ ಪೋಷಕರು ತಮ್ಮ ಪ್ರಿಯ ಪುತ್ರ ಕೃತ್ವಿಕ್ ಪ್ರಾಣೇಶನವರ ಉಪನಯನ ಸಂಸ್ಕಾರಕ್ಕಾಗಿ ಈ ಪವಿತ್ರ ಭೂಮಿಯನ್ನೇ ಶ್ರೀ ಮಧ್ವಾಚಾರ್ಯರ ದಿವ್ಯ ಪಾದ ಸ್ಪರ್ಶದಿಂದ ಪವಿತ್ರಗೊಂಡ ಭೂಮಿಯನ್ನೇ ಆಯ್ಕೆ ಮಾಡಿದರು. ವಿಶೇಷವಾಗಿ ಯಜ್ಞೋಪವೀತ ಸಂಸ್ಕಾರಕ್ಕೆ ಬಳಸಿದ ಪಲಾಶ ಕೋಲು ಪಾಜಕದಲ್ಲಿ ನೆಟ್ಟಿದ ಪವಿತ್ರ ವೃಕ್ಷದಿಂದಲೇ ಪಡೆಯಲಾಗಿತ್ತು. ಇದರಿಂದ ಈ ದೀಕ್ಷೆಯು ಆಚಾರ್ಯರ ಜನ್ಮ ಭೂಮಿಯೊಂದಿಗೆ ನೇರ ಸಂಪರ್ಕವನ್ನು ಹೊಂದಿತ್ತು. ಈ ಶುಭ ಸಂದರ್ಭವು ಬ್ರಹ್ಮಚರ್ಯ ಆಶ್ರಮಕ್ಕೆ ಅವನ ಪ್ರವೇಶವನ್ನ ಸೂಚಿಸುತ್ತದೆ. ವೇದಾಧ್ಯಯನ, ಶುದ್ಧತೆ ಮತ್ತು ಹರಿಭಕ್ತಿಗೆ ಸಮರ್ಪಿತ ಮೊದಲ ಆಶ್ರಮ. ತಮ್ಮ ಗೀತಾ ಭಾಷ್ಯದಲ್ಲಿ ಭಗವದ್ಗೀತೆ 6.14 ಶ್ರೀ ಮಧ್ವಾಚಾರ್ಯರು ಬ್ರಹ್ಮಚಾರ್ಯವನ್ನ ಧ್ಯಾನದ ಸ್ಥಿರತೆಗೆ ಮತ್ತು ದಿವ್ಯ ಸಾಕ್ಷಾತ್ಕಾರಕ್ಕೆ ಆಧಾರವೆಂದು ವಿವರಿಸಿದ್ದಾರೆ. ಇದು ಜ್ಞಾನ ಮತ್ತು ಭಕ್ತಿಯ ಮಾರ್ಗವನ್ನ ನಿರ್ಮಿಸುತ್ತದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ 1.1.1 ಉಪನಯನವನ್ನ ವೇದಿಯ ಜಿಜ್ಞಾಸೆಗೆ ಪವಿತ್ರ ದ್ವಾರವೆಂದು ಘೋಷಿಸಿದ್ದಾರೆ. ಇದು ಆತ್ಮನನ್ನು ವಿಷ್ಣುವಿನ ಸತ್ಯಕ್ಕೆ ಜಾಗೃತಗೊಳಿಸುತ್ತದೆ. ವಿಷ್ಣು ತತ್ವ ವಿನಿರ್ಣಯದಲ್ಲಿ ವೇದಗಳ ನಿತ್ಯ ಪ್ರಾಮಾಣ್ಯತೆಯನ್ನು ಸ್ಥಾಪಿಸಿ ಇಂತಹ ಸಂಸ್ಕಾರಗಳ ಅಗತ್ಯವನ್ನ ತಿಳಿಸಿದ್ದಾರೆ. ಈ ಶುಭ ದಿನದಂದು ಭಗವಂತ ವಿಷ್ಣು ಶ್ರೀ ಮಧ್ವಾಚಾರ್ಯ ಮತ್ತು ಗುರು ಪರಂಪರೆಯ ಕೃಪೆಯಿಂದ ಕೃತ್ವಿಕ್ ಪರಾಣೇಶನವರು ವಾಸುದೇವ ತೀರ್ಥದಲ್ಲಿ ತಮ್ಮ ಮೊದಲ ಸಂಧ್ಯಾವಂದನವನ್ನ ನಿರ್ವಹಿಸಿದರು. ನಂತರ ಬ್ರಹ್ಮಚಾರಿಯಿಂದ ಭಿಕ್ಷೆಯನ್ನು ಪಡೆದು ಮಾತ್ರ ಭೋಜನವನ್ನ ಮಾಡಿದರು. ಇದು ಶಿಸ್ತು ಮತ್ತು ಸೇವೆಯ ಜೀವನದ ಆರಂಭಗಳನ್ನ ಸೂಚಿಸುತ್ತದೆ. ಚಾವಳ ಮತ್ತು ಚಾವಳ ಹೋಮವನ್ನ ತೀರ್ಥ ಸ್ಥಳದೊಳಗೆ ಶ್ರೀ ಮಧ್ವಾಚಾರ್ಯರ ಗ್ರಂಥಗಳ ಭಾಷ್ಯಗಳು ಮತ್ತು ಇತರ ಗ್ರಂಥಗಳನ್ನ ಕೊರೆದ 4 ಗೋಡೆಗಳ ಮಧ್ಯದಲ್ಲಿ ನಿರ್ವಹಿಸಲಾಯಿತು. ಇದರಿಂದ ಈ ಸಂಸ್ಕಾರವು ಆಚಾರ್ಯರ ಅಮರ ಕೃತಿಗಳೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿತ್ತು. ಕೃತ್ವಿಕ್ ಪ್ರಾಣೇಶನವರು ಪವಿತ್ರ ಯಜ್ಞೋಪವೀತವನ್ನ ಮತ್ತು ಗಾಯತ್ರಿ ಮಂತ್ರವನ್ನ ಪಡೆದರು. ಇದು ಆತ್ಮನಿಯಂತ್ರಣ, ವೇದಜ್ಞಾನ ಮತ್ತು ಅಚಲ ಭಕ್ತಿಯ ಮಾರ್ಗವನ್ನ ತೋರಿಸುವ ಬೆಳಕು. ಚಾಂದೋಗ್ಯ ಉಪನಿಷತ್ತು ಘೋಷಿಸುತ್ತದೆ, ಬ್ರಹ್ಮಚಾರ್ಯೇಣ ಕನ್ಯಾನಾಂ ಯುವ ವಿಂದತೆ ಪಟಿಂ. ಬ್ರಹ್ಮಚರ್ಯದ ಮೂಲಕ ಉನ್ನತ ಗುರಿಯನ್ನ ಪಡೆಯುತ್ತಾನೆ. ಚಾಂದೋಗ್ಯ ಉಪನಿಷತ್ 8.5.1-2. ಇನ್ನು ಮುಂದೆ ಬ್ರಹ್ಮಚಾರಿ ಬ್ರಹ್ಮಚರ್ಯೇ ಸ್ಥಿತ. ಬ್ರಹ್ಮಚಾರಿಯು ಬ್ರಹ್ಮಚರ್ಯದಲ್ಲಿ ಸ್ಥಿರನಾಗಿರುತ್ತಾನೆ. ಗೀತಾ 6.14 ಭಾಷ್ಯದಿಂದ ಪ್ರೇರಿತ. ಕೃತ್ವಿಕ್ ಶುದ್ಧತೆ, ಶಿಸ್ತು ಮತ್ತು ಭಕ್ತಿಯೊಂದಿಗೆ ಈ ಮಾರ್ಗವನ್ನ ನಡೆಯಲಿ. ವೇದ ಸತ್ಯದ ಅನ್ವೇಷಕನಾಗಿ ಮತ್ತು ಹರಿಯ ಸೇವಕನಾಗಿ ಬೆಳೆಯಲಿ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಜೈ ಶ್ರೀ ಮಧ್ವ.